WTC ಫೈನಲ್. ಆತನೇ ನಮ್ಮ ತಂಡದ ಹೀರೋ. ಕೆಲವೇ ವರ್ಷಗಳಲ್ಲಿ ಅವನಿಗೆ ಹಾಲ್ ಆಫ್ ಫೇಮ್ ಸಿಗಲಿದೆ. ಗೆಲುವಿನ ಕ್ರೆಡಿಟ್ ಕಗಿಸೋ ರಬಾಡಾಗೆ ನೀಡಿದ ಬಹುಮ. 27 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ದಕ್ಷಿಣ ಆಫ್ರಿಕಾ ಸೌತ್ ಆಫ್ರಿಕಾ ತನ್ನ ಮೊದಲ ICC ಪ್ರಶಸ್ತಿಯನ್ನು ಗೆದ್ದು ಸಂಭ್ರಮಿಸಿದೆ. ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಶನಿವಾರ ಆಸ್ಟ್ರೇಲಿಯಾ ತಂಡವನ್ನು 5 ವಿಕೆಟ್ಗಳಿಂದ ಮಣಿಸುವ ಮೂಲಕ ದಕ್ಷಿಣ ಆಫ್ರಿಕಾ 3ನೇ ಆವೃತ್ತಿಯ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ WTC ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. 1998ರ ನಂತರ ಹರಿಣಗಳ ಪಡೆ ಮೊದಲ ಬಾರಿಗೆ ICC ಟ್ರೋಫಿಯನ್ನು ಎತ್ತಿ ಹಿಡಿದಿದೆ. ಈ ಐತಿಹಾಸಿಕ ಗೆಲುವಿನ ನಂತರ ದಕ್ಷಿಣ ಆಫ್ರಿಕಾ ತಂಡದ ನಾಯಕ ಟೆಂಬಾ ಬೌಮ ತಂಡದ ಸ್ಟಾರ್ ಆಟಗಾರ ಕಗಿಸೋ ರಬಾಡಾಗೆ ಗೆಲುವಿನ ಸಂಪೂರ್ಣ ಶ್ರೇಯಸ್ಸನ್ನು ನೀಡಿದ್ದಾರೆ. ಗೆಲುವಿನ ನಂತರ ಮಾತನಾಡಿದ ಟೆಂಬಾ ಬೌಮ ದಕ್ಷಿಣ ಆಫ್ರಿಕಾದ ಸ್ಟಾರ್ ವೇಗಿ ಕಗಿಸೋ ರಬಾಡ ಅವರ ಬೌಲಿಂಗ್ ಪ್ರದರ್ಶನವನ್ನು ಹಾಡಿ ಹೊಗಳಿದರು. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಗೆಲುವಿನಲ್ಲಿ ಅವರ ಕೊಡುಗೆಯನ್ನು ಸ್ಮರಿಸಿದರು. 2 ದಿನಗಳು ನಮಗೆ ಅತ್ಯಂತ ಪ್ರಮುಖವಾಗಿತ್ತು. ಪಂದ್ಯದ ನಂತರ ಮಾತನಾಡಿದ ಟೆಂಬಾ ಬೌಮ 2 ದಿನಗಳು ನಮಗೆ ವಿಶೇಷವಾಗಿತ್ತು. ನಮಗೆ ಸಿಕ್ಕ ಬೆಂಬಲ ನೋಡಿದಾಗ ನಾವು ದಕ್ಷಿಣ ಆಫ್ರಿಕಾದಲ್ಲಿ ಆಡಿದಂತೆ ಭಾಸವಾಯಿತು. ಒಂದು ತಂಡವಾಗಿ ನಮಗೆ ಇದು ವಿಶೇಷ ಕ್ಷಣ. ಈ ಸಂಭ್ರಮವನ್ನು ನಾವು ದಕ್ಷಿಣ ಆಫ್ರಿಕಾಗೆ ತೆರಳಿ ಆಚರಿಸಲು ಬಯಸುತ್ತೇವೆ. ಆದರೆ ಅದಕ್ಕೆ ಇನ್ನೂ 1-2 ದಿನಗಳು ಬೇಕಾಗುತ್ತದೆ ಎಂದರು. ತಂಡದಲ್ಲಿ ಶಕ್ತಿ ಇತ್ತು. ತಂಡವಾಗಿ ನಾವು ಈ ಗೆಲುವನ್ನು ಬಯಸುತ್ತಿದ್ದೆವು. ನಾವು ಯಾವಾಗಲೂ ಟ್ರೋಫಿಯ ಬಾಗಿಲು ತಟ್ಟುತ್ತಿದ್ದೆವು, ಆದರೆ ಅದನ್ನು ತಲುಪಲು ಸಾಧ್ಯವಾಗುತ್ತಿರಲಿಲ್ಲ. ನಾವು ಹೃದಯದ ನೋವು, ನಿರಾಶೆಗಳನ್ನು ದಾಟಿದ್ದೇವೆ. ನಮ್ಮ ಹಿಂದಿನ ಆಟಗಾರರೊಂದಿಗೆ ಇದನ್ನು ನೋಡಿದ್ದೇವೆ ಮತ್ತು ದೇವರು ನಮ್ಮ ಜೊತೆ ಇದ್ದಾನೆ ಎಂದು ಹೇಳಿದರು. ರಬಾಡಗೆ ಕೆಲವೇ ವರ್ಷಗಳಲ್ಲಿ ಹಾಲ್ ಆಫ್ ಫೇಮ್. ಇದೇ ಸಂದರ್ಭದಲ್ಲಿ ಕಗಿಸೋ ರಬಾಡ ಬಗ್ಗೆ ಮಾತನಾಡಿದ ಬೌಮ ಅವರು ಒಬ್ಬ ಉತ್ತಮ ಆಟಗಾರ. 1-2 ವರ್ಷಗಳಲ್ಲಿ ಅವರು ICC ಹಾಲ್ ಆಫ್ ಫೇಮ್ ನಲ್ಲಿರುತ್ತಾರೆ. ಇತ್ತೀಚೆಗೆ ಅವರು ವಿವಾದ ಒಂದರಲ್ಲಿ ಸಿಲುಕಿದ್ದರು, ಆದರೆ ಅವರು ಏನು ಮಾಡಬೇಕೋ ಅದನ್ನು ಮಾಡಿದರು ಎಂದು ಹೇಳಿದರು. ಇನ್ನೂ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದ ಮಾರ್ಕ್ರಮ್ ಬಗ್ಗೆ ಮಾತನಾಡಿದ ಬೌಮ ಮಾರ್ಕ್ರಮ್ ಅದ್ಭುತ ಆಟಗಾರ. ಅಂಕಿಅಂಶಗಳು ಮುಖ್ಯವಾಗುವುದಿಲ್ಲ, ಆದರೆ ಪ್ರಮುಖ ಹಂತದಲ್ಲಿ ತಂಡಕ್ಕೆ ಆಧಾರವಾಗುವುದು ಮುಖ್ಯ. ಐಡೆನ್ ಅದನ್ನು ಮಾಡಿದ್ದಾರೆ. ಅವರು ನಮ್ಮ ತಂಡದ ದೊಡ್ಡ ಆಟಗಾರ ಎಂದು ಶ್ಲಾಘಿಸಿದರು. ಮಾರ್ಕ್ರಮ್ ಬೌಮ 147 ರನ್ ಜೊತೆಯಾಟ. ಪಂದ್ಯದಲ್ಲಿ ಮಾರ್ಕ್ರಮ್ ಮತ್ತು ನಾಯಕ ಬೌಮ ಆಸ್ಟ್ರೇಲಿಯಾ ಬೌಲರ್ಗಳನ್ನು ಸಮರ್ಥವಾಗಿ ಎದುರಿಸಿದರು. ಈ ಇಬ್ಬರು ಅನುಭವಿಗಳು 3ನೇ ವಿಕೆಟ್ ಜೊತೆಯಾಟದಲ್ಲಿ 147 ರನ್ ಸೇರಿಸಿದರು. 3ನೇ ದಿನ ಮಾರ್ಕ್ರಮ್ 159 ಎಸೆತಗಳಲ್ಲಿ 11 ಬೌಂಡರಿಗಳ ಸಹಿತ ಅಜೇಯ 102 ರನ್ ಗಳಿಸಿದರೆ, ನಾಯಕ ಟೆಂಬಾ ಬೌಮ 121 ಎಸೆತಗಳಲ್ಲಿ 5 ಬೌಂಡರಿಗಳ ಸಹಿತ ಅಜೇಯ 65 ರನ್ ಗಳಿಸಿ 4ನೇ ದಿನಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದರು. ಆದರೆ 4ನೇ ದಿನ ಬೌಮ ತಮ್ಮ 3ನೇ ದಿನದ ಮೊತ್ತಕ್ಕೆ ಕೇವಲ 1 ರನ್ ಮಾತ್ರ ಸೇರಿಸಲು ಶಕ್ತರಾದರು. 66 ರನ್ ಗಳಿಸಿದ್ದ ಬೌಮ ಅವರನ್ನು ಆಸ್ಟ್ರೇಲಿಯಾ ನಾಯಕ ಪ್ಯಾಟ್ ಕಮಿನ್ಸ್ ದಿನದ 3ನೇ ಓವರ್ನಲ್ಲೇ ಪೆವಿಲಿಯನ್ಗೆ ಕಳುಹಿಸಿದರು. 4ನೇ ಕ್ರಮಾಂಕದಲ್ಲಿ ಬಂದ ಟ್ರಿಸ್ಟನ್ ಸ್ಟಬ್ಸ್ 43 ಎಸೆತಗಳನ್ನಾಡಿ ಕೇವಲ 8 ರನ್ ಗಳಿಸಿ ಔಟ್ ಆದರು. ಮಾರ್ಕ್ರಮ್ ತಮ್ಮ 207 ಎಸೆತಗಳಲ್ಲಿ 14 ಬೌಂಡರಿಗಳ ನೆರವಿನೊಂದಿಗೆ 136 ರನ್ ಗಳಿಸಿ ಗೆಲುವಿಗೆ ಕೇವಲ 6 ರನ್ಗಳಿದ್ದಾಗ ಸಿಕ್ಸರ್ ಹೊಡೆಯುವ ಯತ್ನದಲ್ಲಿ ಜೋಶ್ ಹ್ಯಾಜಲ್ವುಡ್ಗೆ ವಿಕೆಟ್ ಒಪ್ಪಿಸಿದರು. ಡೇವಿಡ್ ಬೆಡಿಂಗ್ಹ್ಯಾಮ್ ಅಜೇಯ 21 ರನ್ ಹಾಗೂ ಕೈಲ್ ವೆರನ್ ಅಜೇಯ 4 ಗಳಿಸಿ ತಂಡವನ್ನು ಗೆಲುವಿನ ಗಡಿ ದಾಟಿಸಿದರು.